ನಗರಸಭೆ ಜಾಗದಲ್ಲಿ ಮಣ್ಣು ಅಗೆದು ಬಳಕೆ ಆರೋಪ, ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಉಸ್ಮಾನ್ ಹೈದರ್ ಶೇಖ್ ಒತ್ತಾಯ. ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಅಂಬೇವಾಡಿಯಲ್ಲಿನ ಆರ್ಟಿಒ ಕಚೇರಿ ಆವರಣ ನಿರ್ಮಾಣ ಕಾಮಗಾರಿಗಾಗಿ ನಗರಸಭೆಯ ಜಾಗದಲ್ಲಿ ಸುಮಾರು 10 ಅಡಿ ಆಳ 2 ಎಕರೆಗಿಂತ ಹೆಚ್ಚು ಜಮೀನಿನ ಮಣ್ಣಿನಲ್ಲಿ ತಗ್ಗು ಅಗೆದು ಅಲ್ಲಿನ ಮಣ್ಣನ್ನು ಆರ್ಟಿಒ ಆವರಣ ನಿರ್ಮಾಣಕ್ಕೆ ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಈ ಕಾರ್ಯಕ್ಕೆ ನಗರಸಭೆಯಿಂದ ಯಾವುದೇ ಲಿಖಿತ ಪರವಾನಗಿ ಪಡೆಯದೆ ಗುತ್ತಿಗೆದಾರರು ಕೃತ್ಯ ಎಸಗಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಉಸ್ಮಾನ್ ಹೈದರ್ ಶೇಖ್ ಆರೋಪಿಸಿದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಲಾಗಿದ್ದು, ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಪೌರಾಯುಕ್ತರಿಗೆ ಸೂಚನೆ ನೀಡಲಾಗಿದೆ ಎನ್ನಲಾಗಿದೆ. ಆದರೆ ಈ ಹಿಂದೆ ಐಪಿಜಿಆರ್ಎಸ್ ಮುಖಾಂತರ ದೂರು ಸಲ್ಲಿಸಿದರೂ ನಗರಸಭೆಯಿಂದ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಉಸ್ಮಾನ್ ಹೈದರ್ ಶೇಖ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ನಗರಸಭೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮನವಿ ಸಲ್ಲಿಸಿದ ಉಸ್ಮಾನ್ ಹೈದರ್ ಶೇಖ್, ನಗರಸಭೆಯ ಜಾಗದಲ್ಲಿ 10 ಅಡಿ ಆಳ 2 ಎಕರೆಗಿಂತ ಹೆಚ್ಚು ಜಮೀನಿನಲ್ಲಿ ಗುಂಡಿ ಅಗೆದು ಅಲ್ಲಿನ ಮಣ್ಣನ್ನು ಯಾವುದೇ ಅನುಮತಿ ಪಡೆಯದೆ ಬಳಸಿಕೊಳ್ಳಲಾಗಿದೆ. ಇದರಿಂದ ನಗರಸಭೆಗೆ ಅಪಾರ ನಷ್ಟ ಉಂಟಾಗಿದೆ. ಆದರೂ ನಗರಸಭೆಯ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇದೇ ವೇಳೆ ನಗರಸಭೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೌಖಿಕ ಆದೇಶ ನೀಡಿದ್ದಾರೆ ಎಂದು ಉಸ್ಮಾನ್ ಹೈದರ್ ಶೇಖ್ ತಿಳಿಸಿದ್ದಾರೆ. ಈ ಸಂಬಂಧ ನಗರಸಭೆ ಆಡಳಿತ ತ್ವರಿತ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಇವತ್ತಿನ ದಿನಾಂಕ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ನಗರಸಭೆಗೆ ಆಗಮಿಸಿದ ಹೊತ್ತಿನಲ್ಲಿ ನಾವು ಅವರಿಗೊಂದು ಮನವಿಯನ್ನು ದೂರನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ ಅಂಬೇವಾಡಿ ಪ್ರದೇಶದಲ್ಲಿ ಆರ್ ಟಿ ಆಫೀಸ್ ಹಿಂದ್ಗಡೆ ಮುನ್ಸಿಪಾಲ್ಟಿ ಜಾಗ ಅಂದರೆ CMC ಜಾಗ 2.5 ಎಕರೆಯಲ್ಲಿ 10 ಫುಟ್ ಅಡಿ ಆದ ಮಣ್ಣನ್ನು ಹಾಕಿದ್ದಾರೆ. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಗಮನಿಸಿ CMC ಕಮಿಷನರ್ಗೆ ಹೇಳಿದರು. ಅವರು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಮೇಲೆ FIR ಮಾಡಿರಿ ಅಂತ. ಮತ್ತು CMC ಕಮಿಷನರ್ ಅವರು ಈ ಕಂಪ್ಲೇಂಟನ್ನು ಮುಚ್ಚಿದ್ದಾರೆ ಅಂದರೆ ತನಿಖೆ ಮಾಡಿ ಮುಚ್ಚಿದ್ದಾರೆ. ಏನಂತ ತನಿಖೆ ಆದೇಶ ಹೊರಡಿಸಿದ್ದಾರೆ ಅಂದರೆ, ದಾಂಡೇಲಿ ನಗರಸಭೆ ವ್ಯಾಪ್ತಿ ಅಂಬೇವಾಡಿ ಪ್ರದೇಶದಲ್ಲಿರುವ ಪ್ರಾದೇಶಿಕ ರಸ್ತೆ ಸಾರಿಗೆ ಕಚೇರಿ ಆರ್ಟಿಒ ಆವರಣಕ್ಕೆ ಮಣ್ಣು ತುಂಬುವ ಕಾಮಗಾರಿ ಆ ಕಚೇರಿಯ ಹಿಂಭಾಗದಲ್ಲಿರುವ ನಗರಸಭೆ ದಾಂಡೇಲಿ ವ್ಯಾಪ್ತಿಯಲ್ಲಿ ಜಮೀನಿಂದ ಮಣ್ಣು ತೆಗೆದುಕೊಳ್ಳಲಾಗಿದೆ. ಈ ಮಣ್ಣು ತೆಗೆಯುವ ಕಾರ್ಯಕ್ಕೆ ಸಂಬಂಧಿತ ಯಾವುದೇ ಅಧಿಕೃತ ಅನುಮತಿ ಅಥವಾ ಪರವಾನಗಿ ಪಡೆದುಕೊಂಡಿಲ್ಲ ಎಂದು ತಮ್ಮ ಆಹ್ವಾನಿಗೆ ಸಲ್ಲಿಸಿದೆ ಅಂತ ಹಾಕ್ಯಾರೆ. ಆದರೆ ಅವನ ಮೇಲೆ ಯಾವುದೇ ಆ್ಯಕ್ಷನ್ ಆಗಿಲ್ಲ, ಕ್ರಮ ವಹಿಸಿಲ್ಲ. ಅಂದರೆ ಅವನ ಮೇಲೆ FIR ಮಾಡೋದು ಅಥವಾ ನೋಟಿಸ್ ಕಳಿಸಿ ವಿಚಾರಣೆ ಮಾಡೋದು ಇದು ಯಾಕೆ ಮಾಡಿಲ್ಲ. ಇದು ಯಾಕೆ ಮಾಡಿದೆ ಅಂತ ನಮ್ಗೆ ಅನುಮಾನ ಉಂಟಾಗಿದೆ. ಆದ್ದರಿಂದ ನಾನು ಇವತ್ತಿನ ದಿವಸ DC ಇಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದ ಕೂಡಲೇ ಅವರಿಗೂ ನಾವು ದೂರು ನೀಡಿದ್ವಿ. ಅವ್ರು ಹೇಳ್ಯಾರ ಅವ್ರ ಮೇಲೆ FIR ಮಾಡ್ರಿ ಅಂತೇಳಿ. DC ಅವರು ಇದು ಮಾಡ್ಯಾರ, ಅವರಿಗೆ ತಿಳಿಸ್ಯಾರ FIR ಮಾಡ್ರಿ ಯಾರಿದ್ದಾರೆ ಕಾಂಟ್ರಾಕ್ಟರ್ ಅವ್ರ ಮೇಲೆ ಅಂತೇಳಿ. ಮತ್ತು ಜಿಲ್ಲಾ ಅಪರಾಧಿಕಾರಿಗಳು ಹೇಳ್ಯಾರ ಅವ್ರ ಮೇಲೆ FIR ಮಾಡ್ರಿ ಅಂತೇಳಿ ಕಮಿಷನರ್ಗೆ. ಆದ್ದರಿಂದ ದಯವಿಟ್ಟು ಕಮಿಷನರ್ ಸಾಹೇಬರು ಅವ್ರ ಮೇಲೆ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಮೇಲೆ FIR ಮಾಡಬೇಕಂತ ವಿನಂತಿ. ನನ್ನ ಹೆಸರು ಉಸ್ಮಾನ್ ಹೈದರ್ ಶೇಖ್, ನಿಯರ್ ಅಂಬೇಡ್ಕರ್ ಸ್ಕೂಲ್, ಮಾರುಕಟ್ಟೆ, ದಾಂಡೇಲಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.